ರಾಜ್ಯದಲ್ಲಿ ಇವತ್ತು ನಡೀತಾ ಇರೋದು ಮೊದಲ ಹಂತದ ಮತದಾನ. ದೇಶಾದ್ಯಂತ ನಡೀತಾ ಇರೋದು ಎರಡನೇ ಹಂತದ ಮತದಾನ ಪ್ರಕ್ರಿಯೆ. ಸೆಕೆಂಡ್ ಫೇಸ್ ನಲ್ಲಿ ಒಟ್ಟು 13 ರಾಜ್ಯಗಳ 89 ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಹಣೆ ಬರಹವನ್ನ ಸದ್ಯ ಮತದಾರರು ಇವಿಎಂ ಮಷೀನ್ ಮೂಲಕ ಬರೀತಾ ಇದ್ದಾರೆ. 89 ಲೋಕಸಭಾ ಕ್ಷೇತ್ರಗಳಲ್ಲಿ ಕಂಟೆಸ್ಟ್ ಮಾಡ್ತಾ ಇರುವಂತಹ ಅಭ್ಯರ್ಥಿಗಳ ಹಣೆ ಬರಹವನ್ನ ಬರೆಯುವಂತಹ ಸಂದರ್ಭ ಇದು. ಗಮನಿಸ್ತಾ ಇದ್ರೆ ದೃಶ್ಯಗಳಲ್ಲಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಬ್ರಿಜೇಶ್ ಚೌಟ, ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಮತದಾನ ಪ್ರಕ್ರಿಯೆಗೆ ಆಗಮಿಸಿದ್ದಾರೆ, ಮತಗಟ್ಟೆಗೆ ಆಗಮಿಸಿದ್ದಾರೆ. ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಪದ್ಮರಾಜ್ ವರ್ಸಸ್ ಬ್ರಿಜೇಶ್ ಚೌಟ. ಕಾಂಗ್ರೆಸ್ನಿಂದ ಆರ್ ಪದ್ಮರಾಜ್ ಅಖಾಡದಲ್ಲಿದ್ದರೆ ಬಿಜೆಪಿಯಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ನಿವೃತ್ತ ಸೈನಿಕರು ಕೂಡ ಹೌದು, ಮಾಜಿ ಸೈನಿಕರು ಚುನಾವಣಾ ಅಖಾಡದಲ್ಲಿದ್ದಾರೆ. ಬಿಜೆಪಿ ಅಭ್ಯರ್ಥಿಯಾಗಿ ಫಸ್ಟ್ ಟೈಮ್ ಕಂಟೆಸ್ಟ್ ಮಾಡ್ತಿದ್ದಾರೆ. ನಳಿನ್ ಕುಮಾರ್ ಕಟೀಲ್ ಅವರ ಬದಲಾಗಿ ಈ ಬಾರಿ ಬ್ರಿಜೇಶ್ ಚೌಟ ಅವರಿಗೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಹೈಕಮಾಂಡ್ ಮಣಿಯನ್ನ ಹಾಕ್ತು. ಮತಗಟ್ಟೆಗೆ ಅವರು ಆಗಮಿಸಿದ್ದಾರೆ. ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗುವುದಕ್ಕೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟ ಅವರನ್ನ ಒಂದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಹಿರಿಯ ನಾಗರಿಕರ ಉತ್ಸಾಹವನ್ನ ನೀವು ನೋಡಬೇಕು. ವೀಲ್ ಚೇರ್ ನಲ್ಲಿ ಆಗಮಿಸುತ್ತಿದ್ದಾರೆ. ನಡೆಯುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಎದ್ದು ನಿಲ್ಲುವ ಶಕ್ತಿ ಇಲ್ಲ. ಆದ್ರೂ ಮತ ಹಬ್ಬದಲ್ಲಿ, ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಭಾಗಿಯಾಗುವುದಕ್ಕೆ ಅವ್ರಿಗಿರುವಂತಹ ಉತ್ಸಾಹ ನಿಜಕ್ಕೂ ಗಮನ ಸೆಳೀತಾ ಇದೆ. ಕೇವಲ ಬೆಂಗಳೂರು ಭಾಗ ಮಾತ್ರ ಅಲ್ಲ, ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಲ್ಲೂ ವಿವಿಧ ಮತಗಟ್ಟೆಗಳಲ್ಲಿ ಈ ರೀತಿಯಾದಂತಹ ದೃಶ್ಯಗಳು ಸಾಮಾನ್ಯ ಆಗಿದ್ದಾವೆ. ಹಿರಿಯ ನಾಗರಿಕರಲ್ಲಿ ಈ ಚುನಾವಣೆ ಬಗ್ಗೆ, ಸಂಸದೀಯ ಚುನಾವಣೆ ಬಗ್ಗೆ ಇರುವಂತಹ ಉತ್ಸಾಹ ನಿಜಕ್ಕೂ ಯುವಕರಿಗೆ ಮಾದರಿ. ವೀಲ್ ಚೇರ್ನಲ್ಲಿ ಆಗಮಿಸಿ ತಮ್ಮ ಹಕ್ಕನ್ನ ಅವರು ಚಲಾಯಿಸುತ್ತಿದ್ದಾರೆ. ಮತ್ತೊಂದು ಕಡೆ ಗಮನಿಸ್ತಾ ಇದ್ರೆ ಕೆಲವೇ ಕ್ಷಣಗಳ ಹಿಂದೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ತಮ್ಮ ಹಕ್ಕನ್ನ ಚಲಾಯಿಸಿದ್ರು. ದಕ್ಷಿಣ ಕನ್ನಡದಲ್ಲಿ ಬ್ರಿಜೇಶ್ ಚೌಟ, ಬಿಜೆಪಿಯ ಅಭ್ಯರ್ಥಿ ಬ್ರಿಜೇಶ್ ಚೌಟ ಅವರು ತಮ್ಮ ಹಕ್ಕನ್ನ ಚಲಾಯಿಸುವುದಕ್ಕೆ ಅಂತ ಹೇಳಿ ಆಗಮಿಸಿದ್ದಾರೆ. ರಾಜ್ಯಾದ್ಯಂತ ಬಿರುಸಿನ ಮತದಾನ ಪ್ರಕ್ರಿಯೆ ಸದ್ಯ ಸಾಗ್ತಾ ಇದೆ. ಸರತಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕನ್ನ ಮತದಾರರು ಚಲಾಯಿಸುತ್ತಿದ್ದಾರೆ. ಬೆಳಗ್ಗೆಯೇ ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಟ್ಟೆಯತ್ತ ಜನ ಆಗಮಿಸುತ್ತಿದ್ದಾರೆ. ಯಾಕಂದ್ರೆ 10 ಗಂಟೆ 11 ಗಂಟೆ ಆಗ್ತಾ ಇದ್ದ ಹಾಗೆ ಬಿರು ಬಿಸಿಲಿನ ವಾತಾವರಣ ರಾಜ್ಯಾದ್ಯಂತ ಮೂಡ್ತಾ ಇದೆ. ಅದು ಕರಾವಳಿ ಭಾಗ ಇರಬಹುದು ಅಥವಾ ಬೆಂಗಳೂರಿನಲ್ಲಿ ಇರಬಹುದು, ಎಲ್ಲಾ ಕಡೆ ಬಿಸಿಲಿನ ತಾಪ ಹೆಚ್ಚಾಗ್ಬಿಡುತ್ತೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಬೆಳಗಿನ ಜಾವವೇ 9-10 ಗಂಟೆಯ ಒಳಗಾಗಿ ಮತದಾನ ಪ್ರಕ್ರಿಯೆಗೆ ಆಗಮಿಸುತ್ತಿದ್ದಾರೆ. ನಟಿ ಸಪ್ತಮಿ ಗೌಡ ಅವರನ್ನ ಗಮನಿಸ್ತಾ ಇದ್ದೀರಿ. ನಟಿ ಸಪ್ತಮಿ ಗೌಡ ಅವರು ಕೂಡ ತಮ್ಮ ಹಕ್ಕನ್ನ ಚಲಾಯಿಸುವುದಕ್ಕೆ ಮತಗಟ್ಟೆಗೆ ಆಗಮಿಸಿದ್ದಾರೆ. ಕಾಂತಾರ ಬೆಡಗಿ ನಟಿ ಸಪ್ತಮಿ ಗೌಡ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಈ ಸೆಲೆಬ್ರಿಟೀಸ್ ತಮ್ಮ ಹಕ್ಕನ್ನ ಚಲಾಯಿಸೋದ್ರಿಂದ ಆಗುವಂಥ ಎಫೆಕ್ಟ್ ಏನು, ಇಂಪ್ಯಾಕ್ಟ್ ಏನು ಅಂತಂದ್ರೆ ಅವರನ್ನ ಫಾಲೋ ಮಾಡೋರು ತುಂಬಾ ಜನ ಇರ್ತಾರೆ. ಹಾಗಾಗಿ ತಮ್ಮ ನೆಚ್ಚಿನ ನಟ ನಟಿಯರು ಮತ ಹಾಕಿದ್ದನ್ನ ನೋಡಿ ಗಣೇಶ್ ಅವರು ಹೇಳಿದ ಹಾಗೆ ನಮ್ಮನ್ನ ಫಾಲೋ ಮಾಡೋರು, ನಮ್ಮ ಅಭಿಮಾನಿಗಳು ಕೂಡ ಮತ ಚಲಾಯಿಸಲಿ ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ನಾವು ಬೆಳಬೆಳಗ್ಗೆನೇ ಬಂದು ಮತವನ್ನ ಹಾಕ್ತಾ ಇದ್ದೀವಿ ಅನ್ನುವಂಥ ಮಾತನ್ನ ಹೇಳಿದ್ರು. ನಟಿ ಸಪ್ತಮಿ ಗೌಡ ಅವರು ತಂದೆ ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರುವಂತಹ ಎಸ್.ಕೆ. ಉಮೇಶ್ ಅವರ ಜೊತೆ ಆಗಮಿಸಿ ತಮ್ಮ ಹಕ್ಕನ್ನ ಚಲಾಯಿಸುವುದಕ್ಕೆ ಹೇಳಿ ಬಂದಿದ್ದಾರೆ. ಸರತಿ ಸಾಲಿನಲ್ಲಿ ನಟಿ ಸಪ್ತಮಿ ಗೌಡ ಕಾಂತಾರ ಬೆಡಗೆ ನಿಂತಿರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಹಿರಿಯ ನಾಗರಿಕರ ಉತ್ಸಾಹ ರಾಜ್ಯದ ವಿವಿಧ ಮತಗಟ್ಟೆಗಳಲ್ಲಿ ವೀಲ್ ಚೇರ್ನಲ್ಲಿ ಆಗಮಿಸಿ ತಮ್ಮ ಹಕ್ಕನ್ನ ಚಲಾಯಿಸುತ್ತಿದ್ದಾರೆ. 70, 80, 90 ವರ್ಷ ವಯಸ್ಸಾದವರು ಕೂಡ ಪ್ರಜಾಪ್ರಭುತ್ವದ ಈ ಹಬ್ಬದಲ್ಲಿ ಭಾಗಿಯಾಗ್ತಿದ್ದಾರೆ. ಈಗ ಏನು ಫೋಟೋ ನೀವು ಗಮನಿಸ್ತಾ ಇದ್ದೀರಿ, ಇದು ಬಹಳ ವಿಶೇಷವಾದಂತಹ ಫೋಟೋ ನನಗೆ ಪರ್ಸನಲ್ ಆಗಿ. ಯಾಕಂದ್ರೆ ನಮ್ಮ ಸಹೋದ್ಯೋಗಿ, ನಮ್ಮ ನ್ಯೂಸ್ ಫಸ್ಟ್ ವಾಹಿನಿಯ ಸಹೋದ್ಯೋಗಿ ಕ್ರೈಮ್ ರಿಪೋರ್ಟರ್ ಅಂಕಿತಾ ಅವರು ಇವತ್ತು ಮದುವೆ ಆಗ್ತಿದ್ದಾರೆ. ಬಟ್ ಮದುವೆ ಆಗೋದಕ್ಕೂ ಮುಂಚೆ ಅವರು ಪುತ್ತೂರಿನ ದರ್ಬಿಯಲ್ಲಿರುವಂತಹ ಮತಗಟ್ಟೆ, ಅಲ್ಲಿ ಸರ್ಕಾರಿ ಶಾಲೆಯಲ್ಲಿರುವಂತಹ ಮತಗಟ್ಟೆಗೆ ಆಗಮಿಸಿ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಅಂಕಿತಾ ಕಳೆದ ಹಲವು ವರ್ಷಗಳಿಂದ ನ್ಯೂಸ್ ಫಸ್ಟ್ ನಲ್ಲಿ ನಮ್ಮ ಜೊತೆ ಕೆಲಸವನ್ನ ಮಾಡ್ತಿದ್ದಾರೆ, ಕ್ರೈಮ್ ರಿಪೋರ್ಟರ್ ಆಗಿದ್ದಾರೆ. ಹಾಗಂತ ತಮ್ಮ ಮದುವೆ ಸಂಭ್ರಮ ಇದ್ರೂ ಕೂಡ ಮತದಾನ ಮಾಡುವಂತಹ ತಮ್ಮ ಹಕ್ಕು, ತಮ್ಮ ಕರ್ತವ್ಯ ಏನಿದೆ ಅದನ್ನ ಮರ್ತಿಲ್ಲ ಅಂಕಿತಾ ಅವರು. ಮದುವೆ ಸಮಾರಂಭಕ್ಕೂ ಮುನ್ನ, ಮದುವೆಯ ಮುಹೂರ್ತ ಆಗೋದಕ್ಕೂ ಮುನ್ನ ಮತಗಟ್ಟೆಗೆ ಆಗಮಿಸಿ ತಮ್ಮ ಹಕ್ಕನ್ನ ಅವರು ಚಲಾಯಿಸಿದ್ದಾರೆ. ನ್ಯೂಸ್ ಫಸ್ಟ್ ಕಡೆಯಿಂದ, ಪರ್ಸನಲಿ ನನ್ನ ಕಡೆಯಿಂದ ಅಂಕಿತಾ ಅವರಿಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳಿ ವಿಶ್ ಮಾಡೋದಕ್ಕೆ ನಾನು ಬಯಸ್ತೀನಿ.
ರಾಜ್ಯಾದ್ಯಂತ ಮತದಾನದ ಮತಹಬ್ಬದ ಸಂಭ್ರಮ ಬಹಳ ಬಿರುಸನ್ನ ಪಡ್ಕೊಂಡಿದೆ. ಎನ್ ಮಹೇಶ್ ಮಾಜಿ ಶಾಸಕರು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ಹಿರಿಯ ನಾಗರಿಕರ ಉತ್ಸಾಹ, ಮತ್ತೊಂದ್ ಕಡೆ ಜನಪ್ರತಿನಿಧಿಗಳು ಒಬ್ಬೊಬ್ಬರಾಗಿ ಬಂದು ಮತಗಟ್ಟೆಗೆ ಆಗಮಿಸಿ ತಮ್ಮ ಹಕ್ಕನ್ನ ಚಲಾಯಿಸುತ್ತಿದ್ದಾರೆ. ಕಳೆದ 2019 ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಈಗೇನು 14 ಲೋಕಸಭಾ ಕ್ಷೇತ್ರಗಳಲ್ಲಿ ಮೊದಲ ಹಂತದಲ್ಲಿ ಮತದಾನ ನಡೀತಾ ಇದೆ. ಇದೇ 14 ಕ್ಷೇತ್ರದಲ್ಲಿ ಕಳೆದ ಬಾರಿಯೂ ಕೂಡ ಮೊದಲ ಹಂತದಲ್ಲಿ ಮತದಾನ ಪ್ರಕ್ರಿಯೆ ನಡೆದಿತ್ತು. ಆಗ 68.96% ಮತದಾನ ಆಗಿತ್ತು. ಈ ಬಾರಿ ಈ 14 ಕ್ಷೇತ್ರಗಳಲ್ಲಿ ಎಷ್ಟು % ಮತದಾನ ಆಗುತ್ತೆ ಎನ್ನುವಂಥ ಕುತೂಹಲ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕು ಅನ್ನುವಂಥ ಬಯಕೆ ಚುನಾವಣಾ ಆಯೋಗದ್ದು ಕೂಡ ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವಂಥ ಮಹಾರಾಜ ಯದುವೀರ್ ಒಡೆಯರ್ ಪತ್ನಿ ತ್ರಿಷಿಕಾ ಅವರ ಜೊತೆಗೂಡಿ ಆಗಮಿಸಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಈ ಬಾರಿಯ ಲೋಕಸಭಾ ಚುನಾವಣೆ ಬಹಳ ವಿಶೇಷ ಯದುವೀರ್ ಒಡೆಯರ್ ಅವರಿಗೆ, ಯಾಕಂದ್ರೆ ಖುದ್ದು ಅವರೇ ಕಂಟೆಸ್ಟ್ ಮಾಡಿದ್ದಾರೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಮಹಾರಾಜ ವರ್ಸಸ್ ಕಾಂಗ್ರೆಸ್ನ ಅಭ್ಯರ್ಥಿ ಅನ್ನುವಂಥ ಸಿಚುವೇಶನ್ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಮತದಾರರು ಯಾರ ಪರವಾಗಿ ತಮ್ಮ ತೀರ್ಪನ್ನ ಬರೀತಾರೆ ಅನ್ನುವಂಥ ಕುತೂಹಲ ಖಂಡಿತವಾಗಿಯೂ ಇದೆ. ಮಹಾರಾಜ ಯದುವೀರ್ ಒಡೆಯರ್ ಪತ್ನಿ ತ್ರಿಷಿಕಾ ಅವರ ಜೊತೆಗೂಡಿ ಮತಗಟ್ಟೆಗೆ ಆಗಮಿಸಿ ತಮ್ಮ ಹಕ್ಕನ್ನ ಅವರು ಚಲಾಯಿಸಿದ್ದಾರೆ. ಮತದಾರರ ತೀರ್ಪೇನು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಕಾಯಬೇಕು ನಾವು ಜೂನ್ 4ನೇ ತಾರೀಕಿನವರೆಗೂ. ಜೊತೆಗೆ ಇವತ್ತು ಈ ಲೋಕಸಭಾ ಕ್ಷೇತ್ರದಲ್ಲಿ ಎಷ್ಟು % ವೋಟಿಂಗ್ ಆಗುತ್ತೆ, ಜನ ಎಷ್ಟು ಉತ್ಸಾಹವನ್ನ ತೋರಿಸ್ತಾರೆ ಅಂತ ಹೇಳಿ ನೋಡಬೇಕಾಗತ್ತೆ. ಲೋಕ ಅಖಾಡದಲ್ಲಿ ಪ್ರಚಾರದ ಸಂದರ್ಭದಲ್ಲಂತೂ ಬಹಳ ಹೈ ವೋಲ್ಟೇಜ್ ಕದನಕ್ಕೆ ಸಾಕ್ಷಿಯಾಗಿತ್ತು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ. ಹಾಲಿ ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಅವರ ಬದಲಾಗಿ ಯದುವೀರ್ ಒಡೆಯರ್ ಅವರಿಗೆ ಬಿಜೆಪಿ ಹೈಕಮಾಂಡ್ ಇಲ್ಲಿ ಮಣಿಯನ್ನ ಹಾಕಿತ್ತು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿ ಮತದಾನ ಪ್ರಕ್ರಿಯೆ ಸಾಗಿದೆ ಅಂತ ಹೇಳಿ. ಮಂಗಳೂರಿನ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಗಲಾಟೆ ಆಗ್ತಾ ಇದೆಯಲ್ಲ, ಈ ದೃಶ್ಯ ಮಂಗಳೂರಿನ ಪೋಲಿಂಗ್ ಬೂತ್ ನದ್ದು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಮತಗಟ್ಟೆಯ ಮತದಾನ ಮಾಡುವಂತಹ ಪ್ರಕ್ರಿಯೆಯ ಸಂದರ್ಭದಲ್ಲೇ ಗಲಾಟೆ ನಡೆದು ಹೋಗಿದೆ. ಪೊಲೀಸರು ಯಾರು ಗಲಾಟೆ ಮಾಡಿದ್ದಾರೋ ಅವರನ್ನ ಹೊರಗಡೆ ಕಳುಹಿಸುವಂತಹ ಕೆಲಸವನ್ನ ಅಲ್ಲಿ ಮಾಡ್ತಿದ್ದಾರೆ. ಅದನ್ನ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಕರ್ಕೊಂಡು ಹೋಗಿ ಕಮೆಂಟ್ಸ್ ಆಗಿದ್ದು 100 ಮೀಟರ್ ಒಳಗಡೆ 100 ಮೀಟರ್ ಆಯ್ತು. ಇವಾಗ ಅದು ನಾನು ಲೀಗಲಿ ತೋರಿಸ್ತೀನಿ. ನಾನು ಲೀಗಲಿ ತೋರಿಸ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.